ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಇದೀಗ ಮತ್ತೆ ಎಫ್ಐಆರ್ ದಾಖಲಾಗಿದೆ. ಅಗೈನ್ ಅದೇ ಹಳೆ ಚಾಳಿ. ಏನು, ಮಹಿಳಾ ಅಧಿಕಾರಿಗಳ ವಿರುದ್ಧವಾಗಿ ಹೆಂಗೆಂದ್ರಂಗೆ ಮಾತನಾಡೋದು. ಇವರೆಂಥ ನಾಯಕ ಅಂತ ಪ್ರಶ್ನೆನ ಜನ ಮಾಡೋಂಗೆ ಇವ್ರ ವ್ಯಕ್ತಿತ್ವವನ್ನ ಇವರೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ. ಮೊನ್ನೆ ಏನಾಗಿತ್ತು, ಮೊನ್ನೆ ಕಲಬುರಗಿ ಡಿಸಿ ಬಗ್ಗೆ ಮಾತನಾಡಿದ್ರು. ಇಲ್ದೇ ಇರೋ ಮಾತುಗಳು, ಪಾಕಿಸ್ತಾನಕ್ಕೆ ಹೋಗ್ಬಿಡ್ಲಿ ಅನ್ನೋದು ಅಲ್ಲಿ ಹೋಗ್ಕೊಂಡು. ಇವತ್ತು ಅಂತೂ ಆಡಿರೋ ಮಾತಿದೆಯಲ್ಲ, ಇವತ್ತಾಗಿರೋ ದೂರಿದೆಯಲ್ಲ, ಅದಂತೂ ಆ ಪದಗಳೇ ಕೇಳಕ್ಕಾಗಲ್ಲ, ಅಷ್ಟು ತುಚ್ಛವಾಗಿದೆ ಅವರು ಆಡಿರೋ ಮಾತು. ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ವಿಚಾರವಾಗಿ ಇದೀಗ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಸಾಲದಕ್ಕೆ ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ಬೇರೆ ರವಿಕುಮಾರ್ ಅವರು, ಇವ್ರ ವಿರುದ್ಧವಾಗಿ ಈಗ ಎಫ್ಐಆರ್ ದಾಖಲಾಗಿದೆ. ಮೊನ್ನೆ ಒಂದು ಪ್ರೊಟೆಸ್ಟ್ ಇವ್ರು ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಸಿಎಸ್ ಬಂದಿಲ್ಲ ಅನ್ನುವಂತ ಕಾರಣಕ್ಕಾಗಿ ಅಗೈನ್ ತಮ್ಮ ಹಳೆ ಚಾಳಿ ಏನಿತ್ತು ಅಂತ ಪದಗಳನ್ನ ಅವರು ಬಳಕೆ ಮಾಡಿದ್ರು ಅಲ್ಲೇ ಪ್ರತಿಭಟನೆ ನಡೆಸ್ತಾ ಇದ್ದಂತ ಸ್ಥಳದಲ್ಲಿ. ಅದಾದ ನಂತರದಲ್ಲಿ ಬಹಳ ಟೀಕೆಗೂ ಕೂಡ ಗುರಿಯಾಗಿತ್ತು. ಈಗ ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗುವಷ್ಟರ ಮಟ್ಟಿಗೆ ಬಂದಿತ್ತಿದೆ. ಇವರೇನು ಬಹಳ ಹೋರಾಟ, ರಾಜ್ಯಕ್ಕೆ ಏನೋ ಒಂದು ಅನುಕೂಲ ಆಗಬೇಕು, ಆಡಳಿತ ಪಕ್ಷ ಏನೋ ಸಮಸ್ಯೆ ಮಾಡದಂತ ಸಂದರ್ಭದಲ್ಲಿ ಸರಿಯಾದ ದಾರಿಲಿ ನಡೀತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಹೋರಾಡಿ ಇವ್ರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗ್ತಾ ಇರೋದಲ್ಲ. ಇವರು ಎಲುಬಿಲ್ಲದ ನಾಲಿಗೆ ಆಗಾಗ ಹರಿಬಿಟ್ಟು ಆಗ್ತಾ ಇರುವಂತ ಎಫ್ಐಆರ್. ಬಹುಶಃ ಅವ್ರು ಇನ್ನಾರು ತಿಳ್ಕೊಬೇಕು, ತಿತ್ಕೊಳ್ಬೇಕು, ಮಹಿಳೆಯರ ಬಗ್ಗೆ ಏನ್ ಮಾತಾಡಬೇಕು ಅಂತ ಘನತೆಯಲ್ಲಿರುವಂತ ಹುದ್ದೆಯಲ್ಲಿರುವಂತ ನಾಯಕರಾದಂಥವ್ರು ಇವರೆಲ್ಲ ತಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ, ತಮ್ಮ ಹಿಂಬಾಲಕರಿಗೆ ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ಅನ್ನುವಂತನ ಅವ್ರು ಅರ್ಥಕೊಳ್ಬೇಕಿದೆ. ಯಾಕಂದ್ರೆ ಒಂದು ಸಲ ಹೌದಪ್ಪ ಬಾಯಿ ತಪ್ಪಿಂದ ಆಯ್ತು ಅಂತ ಕ್ಷಮೆ ಕೇಳಿದ್ದಾರೆ. ಕೋರ್ಟಲ್ಲಿ ಕೂಡ ಅವ್ರಿಗೆ ಕ್ಷಿಮಾರಿ ಹಾಕೋ ರೀತಿಯಾಗಿ ಅವತ್ತು ಪ್ರಸ್ತಾಪಗಳು ಬಂದಿತ್ತು. ಈಗ ಮತ್ತೆ ಅದೇ ರೀತಿಯಾದಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ ಅಂದ್ರೆ ಇದೇನಿದು ಚಾಳಿ ಅನ್ನೋ ಪ್ರಶ್ನೆ.